ಹಲೋ, ನಮಸ್ಕಾರ. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ನಾನು ಭಾಳ ಆರಾಮದೀನಿ. ನಿಮಗೆಲ್ಲ ಯುಗಾದಿ ಹಬ್ಬದ ಮತ್ತು ಹಿಂದೂ ನವವರ್ಷದ ಶುಭಾಶಯಗಳು. ಯುಗಾದಿ ಹಬ್ಬ ನಿಮಗೆಲ್ಲ ಸಂತೋಷ ಮತ್ತು ಸಮೃದ್ಧಿಯನ್ನು ತಂದುಕೊಡ್ಲಿ ಅಂತ ಹಾರೈಸ್ತೀನಿ. ನಂದು ಈ ವರ್ಷದ ಯುಗಾದಿ ಭಾಳ ಸಿಂಪಲ್ ಆಯಿತು. ಯಾಕಂದರೆ ನಂದು ಅವತ್ತು ಕೆಲಸ ಇತ್ತು, ರಜೆ ಹಾಕ್ಲಿಕ್ಕೆ ಆಗಲಿಲ್ಲ. ಸೊ ಇಲ್ಲೇ ಗುಡಿಗೆ ಹೋಗಿ ದೇವರ ಆಶೀರ್ವಾದ ತೊಗೊಂಡ್ಬಂದು ಮನೇಲಿ ಹಾಗೆ ಸ್ವಲ್ಪ ಪಾಯಸ ಎಲ್ಲ ಮಾಡಿ ಈ ವರ್ಷದ ಹಬ್ಬವನ್ನು ನಾನು ಆಚರಣೆ ಮಾಡಿದೆ. ಸೊ ಇವತ್ತು ನಿಮಗೆ ಹೇಳ್ಕೊಡ್ಬೇಕು ಅಂತ ಇರೋ ವಿಷಯ ಏನಪ್ಪ ಅಂದ್ರೆ, ಆಸ್ಟ್ರೇಲಿಯಾದಲ್ಲಿ ಕುಟುಂಬಗಳು ಹೆಂಗಿರ್ತಾವಂತ, ಇಲ್ಲಿ ಕುಟುಂಬದಲ್ಲಿ ಪದ್ಧತಿ ಹೆಂಗಿರುತ್ತೆ ಅಂತ ಹೇಳ್ತೀನಿ. ನಮ್ಮ ಭಾರತದ ಕುಟುಂಬ ಪದ್ಧತಿಗೂ ಆಸ್ಟ್ರೇಲಿಯಾದ ಕುಟುಂಬ ಪದ್ಧತಿಗೂ ಭಾಳಷ್ಟು ವ್ಯತ್ಯಾಸಗಳಿದಾವೆ. ನಮ್ಮ ಕುಟುಂಬ ಅಂತ ಅಂದಾಗ ನಮ್ಮ ವಿಚಾರ, ಆಸ್ಟ್ರೇಲಿಯಾದ ಕುಟುಂಬ ಅಂದಾಗ ಅವ್ರ ವಿಚಾರಗಳು ಬೇರೆ ಬೇರೆ ಇದಾವೆ. ಕುಟುಂಬ ಅಂತ ಫಸ್ಟ್ ಬಂದ ತಕ್ಷಣ ನಮ್ಮ ಮೈಂಡ್ನಲ್ಲಿ, ನಮ್ಮ ತಲೆಯಲ್ಲಿ ಬರೋದು ಏನಪ್ಪ ಅಂದರೆ ಮದುವೆ, ಗಂಡ ಹೆಂಡತಿ, ಮಕ್ಕಳು, ಅದರ ನಂತರ ಎಲ್ಲ ಸಂಬಂಧಗಳು ಶುರು ಆಗ್ತಾವೆ ಅಲ್ವಾ. ಸೊ ಆದರೆ ಆಸ್ಟ್ರೇಲಿಯಾದಲ್ಲಿ ಮದುವೆ ಅನ್ನೋದು ಕಂಪಲ್ಸರಿ ಇಲ್ಲ. ಮದುವೆ ಅನ್ನೋದು ಆಪ್ಷನಲ್, ಅದು ಒಂದು ಚಾಯ್ಸ್. ಮದುವೆ ಆಗಬಹುದು, ಇಲ್ಲ ಮದುವೆ ಆಗದೇನೆ ಅವರು ಸಂಸಾರವನ್ನು ನಡೆಸ್ಬೋದು. ಇವು ಎರಡೂ ಅವರ ಆಯ್ಕೆಗೆ ಬಿಟ್ಟಿದ್ದು. ಅದು ಎರಡಕ್ಕೂ ಅಷ್ಟೇ ಬೆಲೆ ಇದೆ, ಇಲ್ಲಿ ಅಷ್ಟೇ ಗೌರವ ಇರುತ್ತೆ. ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಇಷ್ಟಪಟ್ಟು ಬೇರೆ ಬೇರೆ ಮನೆಯಲ್ಲಿ ಇದ್ದರೆ ಅವ್ರಿಗವರು ಬಾಯ್ ಫ್ರೆಂಡ್ಸ್ ಮತ್ತು ಗರ್ಲ್ ಫ್ರೆಂಡ್ಸ್ ಅಂತಾರೆ. ಇವ್ರು ನನ್ನ ಬಾಯ್ ಫ್ರೆಂಡ್, ಇವಳು ನನ್ನ ಗರ್ಲ್ ಫ್ರೆಂಡ್ ಅಂತ ಅವರು ಪರಿಚಯ ಮಾಡಿಕೊಡ್ತಾರೆ. ಅದರೊಳಗೇನು ಇದೆಲ್ಲ ಟೂ ಕಾಮನ್ ಇಲ್ಲೇ. ಆ ನಂತರ ಪಾರ್ಟ್ನರ್ಸ್ ಅಂತ ಬರುತ್ತೆ. ಬಾಯ್ ಫ್ರೆಂಡ್ಸ್ ಆ್ಯಂಡ್ ಗರ್ಲ್ ಫ್ರೆಂಡ್ಸ್ ಏನಿರುತ್ತಲ್ಲ, ಹುಡುಗ ಹುಡುಗಿ ಅವರು ಜೊತೆಯಾಗಿ ಇರಲಿಕ್ಕೆ ಶುರು ಮಾಡಿದರೆ, ಮದುವೆ ಆಗದೇನೆ ಜೊತೆಯಾಗಿ ಇರಲಿಕ್ಕೆ ಶುರು ಮಾಡಿದರೆ ಅವರಿಗೆ ಪಾರ್ಟ್ನರ್ಸ್ ಅಂತಾರೆ. ಇವ್ರು ನನ್ನ ಪಾರ್ಟ್ನರು ಅಂತ ಅವರು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಪಾರ್ಟ್ನರ್ ಅಂದರೆ ಮದುವೆ ಆಗದೇನೆ ಒಂದೇ ಮನೆಯಲ್ಲಿದ್ದರೂ ಇಬ್ಬರು ಜೀವನವನ್ನು ನಡೆಸ್ಕೊಂಡು ಹೋಗೋದು, ಅವ್ರಿಗವರು ಪಾರ್ಟ್ನರ್ ಅಂತಾರೆ. ಅರ್ಥ ಆಯ್ತಾ? ಆಮೇಲೆ ಹಸ್ಬೆಂಡ್ ಆ್ಯಂಡ್ ವೈಫ್. ಈಗ ಪಾರ್ಟ್ನರ್ ಆಗಿದ್ದ ಹುಡುಗ ಹುಡುಗಿ ಯಾವುದೇ ವಯಸ್ಸಿಲ್ಲ, ಅವರು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ ನಂತರ, ಇಲ್ಲಿ ಜನ ಮದುವೆ ಇಷ್ಟು ವಯಸ್ಸಿಗೆ ಆಗಬೇಕು ಅನ್ನೋದು ಹಾಗೇನು ವಿಚಾರ ಇಲ್ಲ. ಅವ್ರಿಗೆ ಯಾವಾಗ ಒಬ್ಬರ ಮೇಲೊಬ್ರು ನಂಬಿಕೆ ಬರುತ್ತಲ್ಲ, ನಂಬಿಕೆ ವಿಶ್ವಾಸ ಬರುತ್ತೆ, ನಾವಿಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅಂತ ಯಾವಾಗ ಅನಿಸುತ್ತಲ್ಲ, ಅಲ್ಲಿವರೆಗೆ ಅವರು ಮದುವೆ ಆಗೋದಿಲ್ಲ. ಅವರು ಎಷ್ಟೇ ವರ್ಷನೂ ಕೂಡಿದ್ರೂ ಕೂಡ ಅವರು ಮದುವೆ ಆಗೋ ವಿಚಾರ ಮಾಡೋದಿಲ್ಲ. ಯಾವಾಗ ಅವರಿಗೆ ಟ್ರಸ್ಟ್ ಬರುತ್ತಲ್ಲ, ನಾನು ಮದುವೆ, ಇವರು ಒಳ್ಳೆ ಸಂಗಾತಿ ಅದಾರ, ನಂಗೆ ಒಬ್ರು ಹೊಂದಾಣಿಕೆ ಆಗುತ್ತೆ ಅಂತ ಅಂದ್ಕೊಂಡ್ಮೇಲೆ ಅವರು ಮದುವೆ ಆಗ್ತಾರೆ. ಅದು ಆ ಕಾಲದೊಳಗೆ ಅವ್ರಿಗೆ ಮಕ್ಕಳಾಗಿದ್ದರೂ ಅಷ್ಟೇ, ಮಕ್ಕಳಾಗದೇ ಇದ್ದರೂ ಅಷ್ಟೇ, ಅವ್ರು ಎಲ್ಲಿವರೆಗೆ ಅವರಿಗೆ ನಂಬಿಕೆ ವಿಶ್ವಾಸ ಇರೋದಿಲ್ಲೋ ಅಲ್ಲಿವರೆಗೆ ಅವರು ಮದುವೆಯನ್ನು ಆಗೋದಿಲ್ಲ. ಓಕೆ, ಸೊ ಮದುವೆ ಅನ್ನೋದು ಆಪ್ಷನಲ್ ಇದೆ. ಓಕೆ, ಸೊ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸ್ ಅಂದರೆ ಮದುವೆ ಆಗದೇನೆ ಬೇರೆ ಬೇರೆ ಮನೆಯಲ್ಲಿ ಇದ್ಕೊಂಡು ಒಬ್ರನ್ನೊಬ್ರು ಇಷ್ಟಪಡೋದು, ಅದಕ್ಕೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತಾರೆ. ಪಾರ್ಟ್ನರ್ ಅಂದರೆ ಮದುವೆ ಆಗದೇನೆ ಹುಡುಗ ಹುಡುಗಿ ಇಬ್ಬರು ಒಂದೇ ಮನೆಯಲ್ಲಿ ಇದ್ಕೊಂಡು ಸಂಸಾರನ ನಡೆಸೋದು. ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಮದುವೆ ಆಗಿ ಸಂಸಾರವನ್ನು ಒಂದೇ ಮನೆಯಲ್ಲಿದ್ದು ನಡೆಸ್ಕೊಂಡು ಹೋಗೋದು, ಇದಕ್ಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಾರೆ. ಈಗೇನು ಹೇಳ್ತೀನಿ ಅಂದರೆ, ಬಯೋಲಾಜಿಕಲ್ ಪೇರೆಂಟ್ಸು, ಸಿಂಗಲ್ ಪೇರೆಂಟು ಮತ್ತು ಸ್ಟೆಪ್ ಮದರ್ ಆ್ಯಂಡ್ ಸ್ಟೆಪ್ ಡ್ಯಾಡ್ ಬಗ್ಗೆ ಹೇಳ್ತೀನಿ. ಈಗ ಮಕ್ಕಳ ಬಗ್ಗೆ ಹೇಳ್ತೀನಿ. ಈಗ ಹುಡುಗ ಹುಡುಗಿ ಮದುವೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಸರಿ ಇರಲಿ, ಪಾರ್ಟ್ನರ್ ಸರಿ ಇರಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಇರಲಿ, ಅವರು ತಮ್ಮ ಮಗುನ ಮಾಡಿಕೊಂಡ್ರೆ ಅವರನ್ನೇ ಬಯೋಲಾಜಿಕಲ್ ಪೇರೆಂಟ್ಸ್ ಅಂತಾರೆ. ಎಲ್ಲ ಕಡೆನೂ ಹಂಗೆ, ನ್ಯಾಚುರಲ್ ಆಗಿ ಹುಟ್ಟಿದ ಮಕ್ಕಳಿಗೆ ಅವ್ರ ತಂದೆ ತಾಯಿಗಳಿಗೆ ಬಯೋಲಾಜಿಕಲ್ ಪೇರೆಂಟ್ಸ್, ಜನ್ಮ ಕೊಟ್ಟ ತಂದೆ ತಾಯಿಗಳು ಅಂತಾರೆ. ಈ ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಯಾವುದೇ ವಿಷಯಕ್ಕೆ ಡಿವೋರ್ಸ್ ಆದರೆ, ಇಲ್ಲ ತಂದೆ ತಾಯಿಗಳು ಸಪ್ರೇಟ್ ಆದರೆ, ಇಲ್ಲಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅವರು ಕೋರ್ಟಿಗೆ ಹೋಗ್ತಾರೆ, ಇಲ್ಲಾಂದರೆ ತಾವೇ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತಮ್ಮಷ್ಟಕ್ಕೆ ತಾವೇ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಯಾರು ಮಕ್ಕಳು ನೋಡ್ಕೊತಾರೆ ಅನ್ನೋದನ್ನು ಜವಾಬ್ದಾರಿಯನ್ನು ತೊಗೊತಾರೆ. ಇಲ್ಲಿ ಯಾವುದೇ ಹುಡುಗ ಹುಡುಗಿ ಇರಲಿ,
ಪಾರ್ಟ್ನರ್ಸ್ ಇರಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಇರಲಿ, ಗಂಡ ಹೆಂಡತಿ ಯಾರಿದ್ರೂ ಕೂಡ ಮಗುವಿನ ನೋಡ್ಕೊಳ್ಳೋ ಜವಾಬ್ದಾರಿ ಇಬ್ಬರಿಗೂ ಅರ್ಧ ಅರ್ಧ ಇರುತ್ತೆ. ಇಲ್ಲೇ ಈ ಹುಡುಗಿನ ಮಗುನೆಲ್ಲ ಬೆಳಗ್ಗಿಂದ ನೋಡ್ಕೋಬೇಕು, ಹುಡುಗ ಕೆಲ್ಸಕ್ಕೆ ಹೋಗಬೇಕು, ಇಲ್ಲ ಹುಡುಗನೇ ಬೆಳಗ್ಗಿಂದ ಕೂಸಿ ನೋಡ್ಕೋಬೇಕು, ಹುಡುಗಿ ಕೆಲ್ಸಕ್ಕೆ ಹೋಗಬೇಕು, ಹಿಂಗಂತೇನಿಲ್ಲ. ಇಲ್ಲೇ ಕುಟುಂಬದಲ್ಲಿ ಪ್ರತಿಯೊಬ್ಬರು ಕೆಲ್ಸಕ್ಕೆ ಹೋಗ್ತಾರೆ, ಪ್ರತಿಯೊಬ್ಬರು ತಮ್ಮ ದುಡ್ಡನ್ನು ತಾವೇ ಗಳಿಸ್ತಾರೆ. ಹುಡುಗಿನೂ ಕೆಲ್ಸಕ್ಕೆ ಹೋಗ್ತಾಳೆ, ಹುಡುಗನೂ ಕೆಲ್ಸಕ್ಕೆ ಹೋಗ್ತಾನೆ. ಹುಡುಗಿ ಕೆಲ್ಸಕ್ಕೆ ಹೋದಾಗ ಹುಡುಗ ಮನೆ ಜವಾಬ್ದಾರಿ ನೋಡ್ಕೊತಾನೆ, ಹುಡುಗ ಕೆಲ್ಸಕ್ಕೆ ಹೋದಾಗ ಹುಡುಗಿ ಮನೆ ಜವಾಬ್ದಾರಿಯನ್ನು ತೊಗೊತಾಳೆ. ಇಲ್ಲಿ ಗಂಡ ಹೆಂಡತಿ ಇಲ್ಲ ಪಾರ್ಟ್ನರ್ಸ್ ಯಾರಿದ್ರು ಕೂಡ ಅಡುಗೆ ಮಾಡೋದು, ಮನೆ ಕಸ ತೆಗೆಯೋದು, ನೆಲ ಒರೆಸೋದು, ಹೊರಗಡೆ ಹೋಗಿ ಏನೋ ಶಾಪಿಂಗ್, ಮಕ್ಕಳು ನೋಡ್ಕೊಳ್ಳೋದು, ಮಕ್ಕಳು ಸ್ನಾನ ಮಾಡಿಸೋದು, ಬುತ್ತಿ ಕಟ್ಟೋದು, ಅಡುಗೆ ಮಾಡೋದು, ಏನೆಲ್ಲ ಕೆಲಸ ಏನೆಲ್ಲ A to Z ಮನೆಯಲ್ಲಿರುತ್ತಲ್ಲ ಎಲ್ಲವನ್ನು ಪೂರ್ತಿಯಾಗಿ ಇಬ್ಬರು ಅರ್ಧ ಅರ್ಧ ಹಂಚ್ಕೊತಾರೆ. ಈಗ ಮನೆ ಬಾಡಿಗೆ ಕಟ್ಟೋದಿದ್ರು ಕೂಡ ಏನು ಮಾಡ್ತಾರೆ ಅಂದರೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಹುಡುಗ ಹುಡುಗಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಈ ಮನೆ ಬಾಡಿಗೆ ಎಷ್ಟು ಇರುತ್ತಲ್ಲ ಅದನ್ನು ಮನೆ ಖರ್ಚನ್ನ ಎಲ್ಲ ಡಿವೈಡ್ ಮಾಡಿ ಅರ್ಧ ಅರ್ಧ ಮಾಡಿಕೊಂಡು ಇಬ್ಬರು ಅದನ್ನು ಶೇರ್ ಮಾಡ್ಕೊತಾರೆ. ದುಡ್ಡನ್ನು ತಮ್ಮ ಗಳಿಕೆಯನ್ನು ಶೇರ್ ಮಾಡಿಕೊಂಡು ಮನೆ ಖರ್ಚಿಗೆ ಶೇರ್ ಮಾಡ್ತಾರೆ, ಮತ್ತು ಮನೆ ಕೆಲಸವನ್ನು ಅಷ್ಟೇ ಅರ್ಧ ಅರ್ಧ ಅವರು ಶೇರ್ ಮಾಡ್ಕೋತಾರೆ. ಮಗುವಿನ ಜವಾಬ್ದಾರಿಯನ್ನು ಕೂಡ ಅವರು ಅರ್ಧ ಅರ್ಧ ತಗೋತಾರೆ. ಇದು ಇಲ್ಲಿದು ಕಾಮನ್ ಆಗಿ ಇರೋದು ಕಲ್ಚರ್. ಇದು ಹಾಗೆ ಇಲ್ಲಿ ಕುಟುಂಬದಲ್ಲಿ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರ್ಧ ಅರ್ಧ ಹಂಚ್ಕೊತಾರೆ. ಈಗ ಮಗುವಿಗೆ ಜನ್ಮ ಕೊಟ್ಟ ಹುಡುಗ ಹುಡುಗಿಗೆ ಬಯೋಲಾಜಿಕಲ್ ಪೇರೆಂಟ್ಸ್ ಅಂತಾರೆ, ಜನ್ಮ ಕೊಟ್ಟ ತಂದೆ ತಾಯಿಗಳು ಅಂತಾರೆ. ಏನಾಗುತ್ತಲ್ಲ, ಈಗ ಬಾಯ್ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡ್ ಅಂತಿದ್ದಾಗ ಇನ್ನೂ ಚಿಕ್ಕ ವಯಸ್ಸಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಮೈಂಡ್ ಚೇಂಜ್ ಆಗ್ತಾ ಇರುತ್ತೆ. ಈ ಯಾವುದೇ ಕಾರಣದಿಂದ ಅಕಸ್ಮಾತ್ ಅವ್ರು ಸಪ್ರೇಟ್ ಆಗಿಬಿಟ್ರೆ ಕಾನೂನು ನೋಡುತ್ತೆ ಯಾರಿಗೆ ಮಗುವನ್ನು ಕೊಡಬೇಕು ಏನಂತ ಡಿಸೈಡ್ ಮಾಡುತ್ತೆ. ಇಲ್ಲ ತಾವೇ ಮ್ಯೂಚುವಲ್ ತಾವೇ ಇಬ್ಬರು ಡಿಸ್ಕಸ್ ಮಾಡಿಕೊಂಡು ಮಗು ಯಾರ ಕಡೆ ಇರಬೇಕಂತ ಡಿಸೈಡ್ ಮಾಡ್ತಾರೆ. ಅಕಸ್ಮಾತ್ ಮಗು ಹುಡುಗನ ಕಡೆ ಹೋದ್ರೆ ಹುಡುಗಿ ಅದರ ಖರ್ಚಿಗೆ ದುಡ್ಡು ಕೊಡಬೇಕಾಗತ್ತೆ. ಇಲ್ಲ ಹುಡುಗಿ ಕಡೆ ಮಗು ಹೋದ್ರೆ ಹುಡುಗ ಆ ಹುಡುಗಿ ಮಗುವಿಗೆ ಖರ್ಚಿಗೆ ಹುಡುಗಿಗೆ ದುಡ್ಡು ಕೊಡಬೇಕಾಗತ್ತೆ. ಅಂದರೆ ಮಗು ತಾಯಿ ಕಡೆ ಹೋದರೆ ತಂದೆ ಆ ಮಗುವಿನ ಖರ್ಚಿಗೆ ದುಡ್ಡು ಕೊಡಬೇಕು. ಅರ್ಥಾತ್ ಇಲ್ಲ ಮಗು ತಂದೆ ಕಡೆ ಹೋದರೆ ತಾಯಿ ಮಗುವಿನ ಖರ್ಚಿಗೆ ತಂದೆಗೆ ದುಡ್ಡು ಕೊಡಬೇಕು. ಗೊತ್ತಾಯ್ತಲ್ಲ? ಇಲ್ಲಪ್ಪ ಅಂದರೆ ಇಬ್ಬರಿಗೂ ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ಇಲ್ಲಿ ಕಾನೂನು ಏನು ಹೇಳುತ್ತೆ ಅಂದರೆ ಶೇರ್ ಮಾಡುತ್ತೆ. 3 ದಿನ ಮಗುನ ನೀನು ನೋಡ್ಕೊ, 3 ದಿನ ಮಗುನ ಅವ್ರ ತಾಯಿ ನೋಡ್ಕೊತಾಳೆ, ಮತ್ತು ದುಡ್ಡು ಇಬ್ಬರು ಶೇರ್ ಮಾಡ್ಕೊಳ್ಳಿ, ಮಗುವಿನ ಖರ್ಚನ್ನು ಇಬ್ಬರು ನೋಡ್ಕೊಳ್ಳಿ ಅಂತ ಇಲ್ಲಿ ಕಾನೂನವ್ರಿಗೆ ಹೇಳುತ್ತೆ. ಆವಾಗ ಅವ್ರೇನಾಗ್ತಾರೆ, ಸಿಂಗಲ್ ಪೇರೆಂಟ್ ಆಗ್ತಾರೆ. ಮಗುನ ತಂದೆ ಅಷ್ಟೇ ನೋಡ್ತಾ ಇದ್ದರೆ ಅವನು ಮಗುಗೆ ಸಿಂಗಲ್ ಪೇರೆಂಟ್ ಆಗ್ತಾನೆ. ತಾಯಿ ಅಷ್ಟೇ ಮಗುನ ನೋಡ್ತಾ ಇದ್ದರೆ ಅಂದರೆ ಆರೈಕೆ ಮಾಡ್ತಾ ಇದ್ದರೆ ಅವಳು ತಾಯಿ ಆ ಮಗುವಿಗೆ ಸಿಂಗಲ್ ಪೇರೆಂಟ್ ಆಗ್ತಾಳೆ. ಇದು ಸಿಂಗಲ್ ಪೇರೆಂಟಿಂಗ್ ಅಂತಾರೆ. ಸಿಂಗಲ್ ಪೇರೆಂಟಿಂಗ್ ಹೇಳಿದ್ನಲ್ಲ, ತಂದೆ ಅಷ್ಟೇ ಮಗುನ ನೋಡ್ಕೊಳ್ಳೋದು ಇಲ್ಲ ತಾಯಿ ಅಷ್ಟೇ ಮಗುನ ನೋಡ್ಕೊಳ್ಳೋದಕ್ಕೆ ಸಿಂಗಲ್ ಪೇರೆಂಟಿಂಗ್ ಅಂತಾರೆ. ಓಕೆ, ಸೊ ಈಗ ಡಿವೋರ್ಸು ಆಸ್ಟ್ರೇಲಿಯಾದಲ್ಲಿ ಭಾಳ ಈಸಿ ತಗೊಳ್ಳೋದು. ಯಾಕಪ್ಪ ಅಂತಂದರೆ ಇಲ್ಲಿ ಯಾವುದೇ ಸೊಸೈಟಿಯ ಒತ್ತಡ ಇರೋದಿಲ್ಲ. ನಿಮಗೆ ಹೊಂದಾಣಿಕೆ ಆಗಲಿಲ್ಲ, ಗಂಡ ಹೆಂಡತಿ ಜೊತೆ ಹೊಂದಾಣಿಕೆ ಆಗೋದಿಲ್ಲ, ಒಬ್ರಿಗೊಬ್ರಿಗೆ ಗೌರವ ಇಲ್ಲ, ಸಹಕಾರ ಇಲ್ಲ ಅಂತಂದರೆ, ಇಲ್ಲ ನೀನು ಹೆಚ್ಚು ನಾನು ಹೆಚ್ಚು ಈ ರೀತಿ ಏನಾರ ಸಮಸ್ಯೆಗಳು ಬಂದರೆ, ಇಲ್ಲ ಕೇರ್ಲೆಸ್ನೆಸ್ ತೋರಿಸಿದ್ರೆ, ಮಗುನ ನೋಡ್ಕೊಳ್ಳಿಲ್ಲ, ಇಲ್ಲ ಮನೆ ಕೆಲಸ ಮಾಡಲಿಲ್ಲ, ಪೂರ್ತಿಯಾಗಿ ಕೆಲಸ ಹಂಚ್ಕೊಳ್ಳಿಲ್ಲ ಅಂದರೆ ಇಲ್ಲಿ ಅವರು ಭಾಳ ವಿಚಾರ ಮಾಡೋದಿಲ್ಲ. ಏನು ಮಾಡ್ತಾರೆ, ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ, ಇಲ್ಲ ಸಪ್ರೇಟ್ ಆಗಿಬಿಡ್ತಾರೆ. ಅವಾಗ ಏನು ಮಾಡುತ್ತೆ, ಅಕಸ್ಮಾತ್ ಕೋರ್ಟಿಗೆಲ್ಲ ಹೋದರೆ ಅವ್ರೇನು ಮಾಡ್ತಾರೆ ಅಂತಂದರೆ ಜವಾಬ್ದಾರಿಯನ್ನು ಹಂಚ್ತಾರಷ್ಟೇ. ಸಾಲ್ವ್ ಆಗುತ್ತಾ ನೋಡ್ತಾರೆ, ಯಾಕೆ ಸಮಸ್ಯೆ ಆಗಿದೆ ಅಂತ ನೋಡ್ತಾರೆ, ಜವಾಬ್ದಾರಿಯನ್ನು ಹಂಚ್ಕೊಡ್ತಾರೆ. ಈಗ ಮಗು ಇದ್ದರೆ ಮಗುವಿನ ಜವಾಬ್ದಾರಿ ಯಾರು ಎಷ್ಟು ತೊಗೋಬೇಕು, ಯಾರ ಕಡೆ ಪೇ ಎಷ್ಟಿದೆ, ಯಾರು ಎಷ್ಟು ದುಡಿತಾರೆ, ಏನು ಸಹಾಯ ಮಾಡ್ತಾರೆ, ಮಗುನೇ ಯಾವ ರೀತಿ ನೋಡ್ಕೊತಾರೆ ಅಂತ ವಿಚಾರ ಮಾಡ್ತಾರೆ. ಇಲ್ಲಪ್ಪ ಮಗು ಇಲ್ಲ ಅಂತಂದರೆ ಈಸಿಯಾಗಿ ಅವ್ರಿಗೆ ಡಿವೋರ್ಸ್ ಸಿಕ್ಬಿಡುತ್ತೆ, ಅದೇನಿಲ್ಲ. ಮಗು ಇದ್ದರೆ ಮಗುವಿನ ಜವಾಬ್ದಾರಿಯನ್ನು ಹಂಚಿಕೊಡುತ್ತೆ ಕೋರ್ಟು. ಅಷ್ಟೇ ಬಿಟ್ಟು ಯಾರೂ ಇಲ್ಲಿ ಹುಡುಗ ಹುಡುಗಿಗೆ ಇಲ್ಲ ಗಂಡ ಹೆಂಡತಿಗೆ ಯಾರೂ ಬಂದು ಬುದ್ಧಿ ಹೇಳೋದಿಲ್ಲ, ಇಲ್ಲ ಹೊಂದ್ಕೊಂಡಿರಬೇಕು ಆ ರೀತಿ ಈ ರೀತಿ ಏನು ಹೇಳೋದಿಲ್ಲ. ಯಾಕಂದರೆ ಇಲ್ಲೇ ಪ್ರತಿಯೊಬ್ಬರು ಇಂಡಿಪೆಂಡೆಂಟ್ ಲೈಫ್ ಐತಿ, ಯಾರ ಮೇಲೂ ಯಾವ ಹಂಗಿನಲ್ಲೂ ಯಾರೂ ಇರೋದಿಲ್ಲ. ಇಬ್ಬರು ಕೆಲಸ ಮಾಡ್ತಾರೆ, ಇಬ್ಬರು ತಮ್ಮ ಜೀವನವನ್ನು
ನಡೆಸ್ಕೊಂಡು ಹೋಗ್ತಾರೆ. ಮದುವೆ ಆಗ್ಬೇಕಂತ ಏನು ರೂಲ್ಸ್ ಇಲ್ಲ ಅಂದೆಲ್ಲ, ಆದರೆ ತಮ್ಮ ಜೀವನವನ್ನು ಯಾರೂ ನರಕ ಮಾಡ್ಕೊಳ್ಳೋದಿಲ್ಲ. ಸಮಾಜದ ಒತ್ತಡಕ್ಕೆ ಸಿಲುಕಿ ಯಾರ್ದ ಹಂಗನಲ್ಲಿ ಇರೋದೇ ಇರಲಿ, ಯಾರ ಕಡೆಯಿಂದ ಟಾರ್ಚರ್ ಸಹಿಸ್ಕೊಳ್ಳೋದಿಲ್ಲ ಇಲ್ಲಿ ಅವರು. ಹೀಗಾಗಿ ಅವ್ರಿಗೆ ಜಲ್ದಿ ಡಿವೋರ್ಸ್ ಸಿಗುತ್ತೆ, ಮತ್ತೆ ಅವರು ತಮ್ಮ ಜೀವನವನ್ನು ಹೊಸ ರೀತಿಯಲ್ಲಿ ಶುರು ಮಾಡ್ತಾರೆ. ಮಕ್ಕಳ ಜವಾಬ್ದಾರಿಯನ್ನು ಯಾರು ತಗೋತಾರ ಕೋರ್ಟ್ ಹೇಳುತ್ತೆ. ಅಕಸ್ಮಾತ್ ಪೂರ್ತಿಯಾಗಿ ಅವರಿಗೆ ದುಡ್ಡು ಇಲ್ಲಪ್ಪ ಅಂತಂದರೆ ಗೌರ್ಮೆಂಟು ಚೈಲ್ಡ್ ಕೇರ್ ಫಂಡಿಂಗ್ ಅಂತೂ ಕೂಡ ಮಾಡುತ್ತೆ. ಈಗ ಸಿಂಗಲ್ ಪೇರೆಂಟ್ ಇದ್ದರೆ ಅವ್ರ ಕಡೆ ಆ ಮಗುವಿಗೆ ನೋಡ್ಕೊಳ್ಳುವಷ್ಟು ದುಡ್ಡನ್ನು ಗಳಿಸ್ಲಿಕ್ಕೆ ಆಗದೆ ಇದ್ದರೆ, ಯಾಕಂದರೆ ಮಗುನ ಕರ್ಕೊಂಡು ಕೆಲಸಕ್ಕೆ ಹೋಗೋದು ಆಗದೆ ಇದ್ದರೆ ಗೌರ್ಮೆಂಟು ನೀನು ಮಗುನ ನೋಡ್ಕೊಂಡು ನಾನು ನಿಮ್ಗೆ ಫಂಡಿಂಗ್ ಮಾಡ್ತೀನಿ ಅಂತ ಹೇಳಿ ಗೌರ್ಮೆಂಟು ಎಕ್ಸ್ಟ್ರಾ ದುಡ್ಡು ಕೊಟ್ಟವ್ರಿಗೆ ಗೌರ್ಮೆಂಟ್ ಫಂಡಿಂಗ್ ಮಾಡುತ್ತೆ. ಚೈಲ್ಡ್ ಕೇರ್ ಫಂಡಿಂಗ್ ಅಂತ ಅದಕ್ಕೆ ಅಂತಾರೆ. ಮಗುವಿಗೆ ಎಷ್ಟು ಖರ್ಚಿಗೆ ಬೇಕೋ ಅಷ್ಟು ಖರ್ಚನ್ನು ಗೌರ್ಮೆಂಟು ಅವರಿಗೆ ಕೊಡುತ್ತೆ. ಓಕೆ, ಈಗ ಡಿವೋರ್ಸ್ ಆದ ನಂತರ ಈಗ ಮಗು ಹುಡುಗಿ ಕಡೆನೇ ಇರಲಿ ಇಲ್ಲ ಹುಡುಗನ ಕಡೆನೇ ಇರಲಿ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ಅವ್ರು ಬೇರೆ ಮದುವೆ ಆಗಲಿ ಇಲ್ಲ ಜಸ್ಟ್ ಪಾರ್ಟ್ನರ್ ಆಗಂತೂ ಇದ್ದರೂ ಕೂಡ ಅವ್ರಿಗೆ ಸ್ಟೆಪ್ ಡ್ಯಾಡ್ ಅಂದರೆ ಮಲತಾಯಿ ಇಲ್ಲ ಮಲತಂದೆ ಆಗ್ತಾರೆ. ಇದು ಇಲ್ಲೆಲ್ಲ ಭಾಳ ಸಾಮಾನ್ಯವಾಗಿ ಇರೋದು ಕಲ್ಚರು. ಆಮೇಲೆ ಈಗ ನಾನು ಭಾಳ ಜನ ನೋಡೀನಿ, 15-16 ವಯಸ್ಸಿಗೆ ಒಬ್ರಿಬ್ರು ಮಕ್ಕಳಾಗಿರ್ತಾರೆ. 21 ವರ್ಷದ ಹುಡುಗನಿಗೆ 3 ಜನ ಮಕ್ಕಳಿರೋದನ್ನು ನಾನು ನೋಡೀನಿ. 2 ಗರ್ಲ್ ಫ್ರೆಂಡ್ ಇದ್ದು 3 ಜನ ಮಕ್ಕಳಿರೋದು ಕೂಡ ನೋಡೀನಿ. ಆಗೇನಾಗುತ್ತಂದ್ರೆ ಅವನು ಆ 3 ಜನ ಮಕ್ಕಳ ಜವಾಬ್ದಾರಿಯನ್ನು ಇವನು ತಗೋಬೇಕಾಗತ್ತೆ. ಇಲ್ಲ ನನಗೆ ರೊಕ್ಕ ಕೊಡ್ಲಿಕ್ಕೆ ಅಷ್ಟು ಆಗೋದಿಲ್ಲ ಅಂದ್ರೆ ಹಾಗಿದ್ರೆ ನೀನು ಆ ಮಗುವಿನ ನೋಡ್ಕೋ ಅಂತ ಗೌರ್ಮೆಂಟ್ ಅವ್ರಿಗೆ ಹೇಳುತ್ತೆ. ಕೋರ್ಟು ನಿನಗೆ ರೊಕ್ಕ ಕೊಡ್ಲಿಕ್ಕೆ ಆಗದೆ ಇದ್ದರೆ ಆ ಮಗುವಿನ ಜವಾಬ್ದಾರಿಯನ್ನು ನೀ ತಗೋ, ಆ ಹುಡುಗಿ ನಿಂಗೆ ರೊಕ್ಕ ಕೊಡ್ತಾಳೆ. ಇಲ್ಲಾಂದ್ರೆ ಏನು ಮಾಡ್ತಾರೆ, ಗೌರ್ಮೆಂಟ್ ಸ್ವಲ್ಪ ಹೆಚ್ಚು ರೊಕ್ಕ ಹಾಕಿ ಅವರಿಗೆ ಫಂಡಿಂಗ್ ಮಾಡುತ್ತೆ. ಆದರೆ ಆ ಮಗುವಿನ ಜವಾಬ್ದಾರಿನ ಗೌರ್ಮೆಂಟು ಕೂಡ ನೋಡ್ಕೊಳ್ಳಿಕ್ಕೆ ಸಹಕಾರ ಮಾಡುತ್ತೆ. ಇಲ್ಲ ನೀನೇ ನೋಡ್ಕೋಬೇಕಂತ ಪೂರ್ತಿ ಬಿಡೋದಿಲ್ಲ, ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡು, ಆದರೆ ಮಗುವಿನ ನೀನು ಸಾಕಂತ ಗೌರ್ಮೆಂಟು ಫಂಡಿಂಗ್ ಕೊಡುತ್ತೆ ಅವರಿಗೆ. ಈಗ ಒಂದ್ಸಲ ನೀವು ಡಿವೋರ್ಸ್ ಆಯಿತು, ಸಪ್ರೇಟ್ ಆದ್ರಿ, ಇಲ್ಲ ಮತ್ತೊಂದು ಬೇರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಸಿಕ್ಕಳು ಅಂತಂದರೂ ಕೂಡ, ಇಲ್ಲ ಬೇರೆ ಪಾರ್ಟ್ನರ್ ಸಿಕ್ಕರು, ಹೊಂದಾಣಿಕೆ ಆಗಲಿಲ್ಲ ಅಂದರೆ ಬಿಟ್ಬಿಡ್ತಾರಲ್ಲ. ಬಿಟ್ಟ ನಂತರ ಅಕಸ್ಮಾತ್ ಬೇರೆಯವ್ರು ಯಾರೋ ಒಳ್ಳೆಯವರು ಸಿಕ್ಕರೆ ಅವರು ಮತ್ತೆ ಸಂಸಾರ ಮಾಡಲಿಕ್ಕೆ ಶುರು ಆದರೆ ಅವ್ರಿಗೆ ಮತ್ತೆ ಮಕ್ಕಳಾದರೂ ಕೂಡ ಅವರೆಲ್ಲರೂ ಕೂಡ ಒಂದೇ ಮನೆಯಲ್ಲೇ ಇರ್ತಾರೆ. ಇಲ್ಲಿ ಅಂಥವೇನಿಲ್ಲ. ಅವ್ರೇಂತಾರೆ, ಇವಳು ನನ್ನ ಹೆಂಡತಿಗೆ 2 ಮಕ್ಕಳು, ನಮಗೆ 2 ಮಕ್ಕಳು, ಇಲ್ಲ ಈ ಹುಡುಗಿಗೂ ಮೊದಲು 1 ಮಗು ಇತ್ತು, ಇಲ್ಲ ಇವಳಿಗೇನು ಹುಡುಗಿಗೂ 1 ಮಗು ಇತ್ತಂದರೆ ಇಬ್ಬರು ಅಷ್ಟೇ ಈಕ್ವಲ್ ಆಗಿ 2 ಮಕ್ಕಳನ್ನು ನೋಡಿಕೊಂಡು ಸಂಸಾರನ ಮಾಡ್ತಾರೆ. ಅದರೊಳಗೆ ಏನು ಅದ್ರೊಳಗೆ ಬೇರೆಯಾಗಿ ಏನೂ ನೋಡ್ಕೊಳ್ಳೋದಿಲ್ಲ. ಅದು ತುಂಬ ಕಾಮನ್ ಐತಿ. ಇದ್ರ ನಂತರ ಈಗ 18 ವರ್ಷದ ತನಕ ಮಗುವಿನ ಜವಾಬ್ದಾರಿ ತಂದೆ ತಾಯಿಗಳಿಗಿರುತ್ತೆ. ಯಾವುದೇ ತಂದೆ ತಾಯಿಗಳಿರಲಿ, 18 ವರ್ಷದ ತನಕ ಮಗುವಿನ ಜವಾಬ್ದಾರಿ ತಂದೆ ತಾಯಿಗಳಿಗೆ ಇರುತ್ತೆ. 18ರ ನಂತರ ಆ ಮಗು ಬೇರೆ ಮನೆಗೆ ಸಪ್ರೇಟ್ ಆಗಿರ್ಲಿಕ್ಕೆ ಇಷ್ಟಪಡುತ್ತೆ. ನಾರ್ಮಲಿ ಇಲ್ಲಿಯವ್ರು ಏನು ಮಾಡ್ತಾರೆ, ಸಪ್ರೇಟಾಗಿ ಹೋಗ್ಬಿಡ್ತಾರೆ. ತಂದೆ ತಾಯಿನ ಬಿಟ್ಟು ಬೇರೆ ಮನೆಗೆ ಹೋಗೋದು ಚಾನ್ಸಸ್ ಜಾಸ್ತಿ. 18ರ ನಂತರ ಆ ಮಗು ಇಂಡಿಪೆಂಡೆಂಟ್ ಆಗುತ್ತೆ, ಸ್ವತಂತ್ರ ಆಗುತ್ತೆ. ತನ್ನ ಜೀವನದ ಎಲ್ಲ ಡಿಸಿಷನನ್ನು ಕೂಡ ಅದು ಆ ಹುಡುಗ ಹುಡುಗಿ 18 ವರ್ಷದ ಹುಡುಗ ಹುಡುಗಿ ತನ್ನ ಜೀವನವನ್ನು ನಡೆಸಲಿಕ್ಕೆ ಪೂರ್ತಿಯಾಗಿ ಅರ್ಹರಾಗಿರ್ತಾರೆ. ಅವಾಗ ಏನಾಗುತ್ತೆ, ಅಕಸ್ಮಾತ್ ಅವ್ರಿಗೆ ಬಾಯ್ ಫ್ರೆಂಡ್ಸ್ ಇಲ್ಲ ಗರ್ಲ್ ಫ್ರೆಂಡ್ ಆದರೆ, ಪಾರ್ಟ್ನರ್ಸ್ ಅವ್ರು ಸಿಕ್ಕರೆ 18 ವರ್ಷಕ್ಕೆ ಅವ್ರು ಏನು ಮಾಡ್ತಾರೆ, ಆದಷ್ಟು ಬೇರೆ ಮನೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತಂದೆ ತಾಯಿಯ ಜೊತೆಗೆ ಇರೋದಿಲ್ಲ. ಭಾಳ ಸಲ 99% ಹುಡುಗ ಹುಡುಗಿ ತಂದೆ ತಾಯಿಗಳ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡದೇ ಅವ್ರು 18 ವರ್ಷ ಆದ ನಂತರ ಬೇರೆ ಮನೆಗೆ ಹೋಗ್ತಾರೆ. ಅವರು ಅಂದರೆ ಬಾಯ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ ಯಾರು ಪಾರ್ಟ್ನರ್ಸ್ ಇಲ್ಲ ಅಂದರೂ ಕೂಡ 2-3 ಮಂದಿ ಫ್ರೆಂಡ್ಸ್ ಕೂಡ್ಕೊಂಡು ಒಂದು ಮನೆಯನ್ನು ಮಾಡಿಕೊಂಡು ಇರ್ತಾರೆ. ಅವರು 18 ವರ್ಷದ ನಂತರ ನಾರ್ಮಲಿ ಇಲ್ಲಿ ಮಕ್ಕಳು ಬೇರೆ ಮನೆ ಮಾಡ್ಕೊಂಡು ಇರ್ತಾರೆ. ಆದರೆ ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ನಾವು ಬೇರೆ ಬೇರೆ ದೇಶದಿಂದ ಬಂದಿರ್ತೀವಲ್ಲ, ಈಗ ಆಸ್ಟ್ರೇಲಿಯಾದೊಳಗೆ ಈಗ ಪ್ರಪಂಚದಲ್ಲಿ ಎಷ್ಟು ದೇಶಗಳದಾವಲ್ಲ, ಎಲ್ಲ ದೇಶದ ಜನ
ಆಸ್ಟ್ರೇಲಿಯಾಕ್ಕೆ ವಲಸೆ ಬಂದಿದ್ದಾರೆ. ಅಷ್ಟು ಮಲ್ಟಿಕಲ್ಚರ್ ಕಂಟ್ರಿ ಆಸ್ಟ್ರೇಲಿಯಾ ಐತಿ. ಓಕೆ, ಎಲ್ಲ ದೇಶದ ಜನ ಆಸ್ಟ್ರೇಲಿಯಾದಲ್ಲಿ ಇರೋ ಕಾರಣಕ್ಕೆ ಈಗ ನಾವು ಹೆಂಗೆ ಭಾರತೀಯರು ಏನು ಮಾಡ್ತೀವಲ್ಲ, ನಾವು ಭಾರತೀಯ ಸಂಸ್ಕೃತಿಯನ್ನು ಫಾಲೋ ಮಾಡ್ತೀವಿ. ಆಸ್ಟ್ರೇಲಿಯನ್ಸು ಅವ್ರ ಸಂಸ್ಕೃತಿಯನ್ನು ಫಾಲೋ ಮಾಡ್ತಾರೆ. ಬೇರೆ ಬೇರೆ ಕಂಟ್ರಿಯವ್ರು ಬಂದವರು ಅವರವರ ಸಂಸ್ಕೃತಿಯನ್ನು, ಅವರವರ ಜೀವನ ಪದ್ಧತಿಯನ್ನೇ ಇಲ್ಲಿ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತಲ್ಲ, ಈಗ ಅವರವರಿಗೆ ತಕ್ಕಂಗೆ ಅವ್ರವ್ರು ಇರ್ತಾರೆ. ಆದರೆ ಆಸ್ಟ್ರೇಲಿಯಾದಲ್ಲಿ ಏನಿರುತ್ತೆ, 18 ವರ್ಷ ಆದಮೇಲೆ ನಾರ್ಮಲಿ ಅವರು ಬೇರೆ ಮನೆ ಮಾಡ್ಕೊಂಡೇ ಹೋಗ್ತಾರೆ ಮಕ್ಕಳು. ಅಷ್ಟೊಂದಲೇ ಗರ್ಲ್ ಫ್ರೆಂಡ್ಸ್ನು ಇರ್ತಾರೆ, ಇಲ್ಲ ಬಾಯ್ ಫ್ರೆಂಡ್ಸ್ ಇರ್ತಾರೆ, ಇಲ್ಲ ಪಾರ್ಟ್ನರ್ಸ್ ನೋಡ್ಕೊಂಡಿರ್ತಾರೆ, ಇಲ್ಲ ಕೆಲಸ ಹುಡ್ಕೊಂಡು ತಮ್ಮಷ್ಟೇ ತಾವೇ ಇಂಡಿಪೆಂಡೆಂಟ್ ಆಗಿ ಜೀವನವನ್ನು ಸಾಗಿಸ್ತಾರೆ. ಈ ನಾವು ನಮ್ಮ ಮಕ್ಕಳು ನಮ್ಮನ್ನ ಬಿಟ್ಟು ಹೋದ್ರೆ ನಮ್ಮನ್ನ ಯಾರು ನೋಡ್ಕೋಬೇಕು ಏಜ್ ಆದಮೇಲೆ ಅಂತ ನಾವು ವಿಚಾರ ಮಾಡ್ತೀವಲ್ಲ, ಇಲ್ಲಿ ಆ ಸಮಸ್ಯೆ ಇಲ್ಲ. ಚಿಂತೆನೇ ಇಲ್ಲ. ಇಲ್ಲಿ ಯಾವ ರೀತಿ ನಿಮಗೆ ಚಿಂತೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಎಲ್ಲದಕ್ಕೂ ಸೊಲ್ಯೂಷನ್ನು ಇಲ್ಲೇ ಇದೆ. ಇನ್ನೊಂದು ಅಂದರೆ ಭಾಳ ಇಷ್ಟ ಆಗೋದು ಏನಂದರೆ, ಇಲ್ಲಿ ಸೊಸೈಟಿ ಒತ್ತಡ ಇರೋದಿಲ್ಲ. ಬೇರೆಯವರ ಒತ್ತಡಕ್ಕಾಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲೇ ಇರೋದಿಲ್ಲ. ಯಾರ ಹಂಗಿನಲ್ಲಿ ಇರೋ ಅವಶ್ಯಕತೆಯೂ ಇಲ್ಲೇ ಇರೋದಿಲ್ಲ. ಮಾರಲ್ಸ್ ಇಲ್ಲ ಜೀವನದಲ್ಲಿ ಅಂದರೆ, ನೀತಿ ನಿಯಮಗಳ ಇಲ್ಲ ಅಂತಂದರೆ, ಆದರ್ಶಗಳು ಇಲ್ಲ ಅಂದರೆ ಆ ಜೀವನ ಏನಾಗುತ್ತಲ್ಲ, ಕಷ್ಟ ಆಗುತ್ತೆ ಬದುಕೋದು. ಜೀವನದಲ್ಲಿ ಉನ್ನತಿ ಆಗೋದಿಲ್ಲ. ಅದಕ್ಕೇನಾಗುತ್ತಲ್ಲ, ಆ ಪರಿಸ್ಥಿತಿಯಲ್ಲಿ ಇಲ್ಲಿಯವರು ಆದರ್ಶಗಳೇ ಇರೋದಿಲ್ಲ, ರಿಸ್ಪೆಕ್ಟ್ ಇಲ್ಲ, ಅಂದರೆ ಸುಮ್ಮನೆ ಬಿಟ್ಟು ತಮ್ಮ ಜೀವನವನ್ನು ಮತ್ತೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೊಸ ಜೀವನವನ್ನು ಶುರು ಮಾಡ್ತಾರೆ ಇಲ್ಲಿಯವರು. ಅದಕ್ಕೆ ಪೂರ್ತಿಯಾಗಿ ಸಪೋರ್ಟು ಸೊಸೈಟಿಯಿಂದನೂ ಇರುತ್ತೆ. ಈ ಭಾರತದಲ್ಲಿ ಏನಾಗುತ್ತಲ್ಲ, ಹುಡುಗ ಹುಡುಗಿ ಮದುವೆ ಆದರೂ ಕೂಡ ತಂದೆ ತಾಯಿಗಳ ಜೊತೆಗೆ ನಾವು ನಾರ್ಮಲಿ ಇರ್ತೀವಿ ಅಲ್ವಾ. ನನ್ನ ಮಗನ ಮದುವೆ ಆಯಿತು, ಮಗಳ ಮದುವೆ ಆದರೂ ಕೂಡ ಅವರು ತಂದೆ ತಾಯಿಗಳ ಜೊತೆಗೇ ಇರ್ತಾರೆ ಅಲ್ವಾ. ಸೊ ಇಲ್ಲಿ ಹಂಗಿರೋದಿಲ್ಲ. ಇಲ್ಲಿ ಏನಾಗುತ್ತಲ್ಲ, ಅವರು ಬೇರೆ ಮನೆಗೆ ಹೋಗಲಿಕ್ಕೆ ಇಷ್ಟಪಡ್ತಾರೆ, ಬೇರೆ ಮನೆಗೆ ಅವ್ರು ಹೋಗ್ತಾರೆ. ತಂದೆ ತಾಯಿಗಳಿಗೂ ಏನು ಭಾಳ ಅನ್ಕೊಡೋದಿಲ್ಲ, ಅಯ್ಯೋ ಮಗ ಬಿಟ್ಟು ಹೋದ, ನನ್ನ ಮಗಳು ಬಿಟ್ಟು ಹೋದ್ಲು, ನಾನು ಯಾರು ನೋಡ್ಕೋಬೇಕು ಅಂತ ನಾವು ಅನ್ಕೊತೀವಲ್ಲ. ಇಲ್ಲಿ ಆ ಸಮಸ್ಯೆ ಇಲ್ಲ. ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಅವರು ಸಪ್ರೇಟಾಗಿ ಹೋಗ್ತಾರೆ, ಮಕ್ಕಳು ತಮ್ಮ ಜೀವನವನ್ನು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಅವರು ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಮುಂದೆ ಅವ್ರ ಮಕ್ಕಳು, ಅವ್ರ ಜೀವನ, ಅವ್ರ ಲೈಫು. ಈಗ ತಂದೆ ತಾಯಿಗಳು ಮಕ್ಕಳು ಬಿಟ್ಟು ಹೋದ ನಂತರ ಅವ್ರಿಗೆ ಏಜ್ ಆಯ್ತು ಅಂದ್ಕೊಳ್ಳಿ, ನಾವು ಚಿಂತೆ ಮಾಡ್ತೀವಲ್ಲ ಹೆಂಗೆ ಏನು ಹೆಂಗೆ ಅಂತ. ಹಾಗೇನು ಇಲ್ಲಿ ಚಿಂತೆ ಇರೋದಿಲ್ಲ. ಈಗ ನೀವು ಯಾವುದೇ ವಯಸ್ಸಿನಲ್ಲಿನೂ ಕೂಡ ನಿಮಗೆ ಎಷ್ಟು ದಿನ ಇರಲಿಕ್ಕೆ ಆ ಮನೇಲಿ ಇರಲಿಕ್ಕಾಗತ್ತಲ್ಲ ಅಷ್ಟು ದಿನ ನೀವು ಇರ್ಬೋದು. ಓಕೆ, ಅಷ್ಟು ದಿನ ಇರ್ಬೋದು. ಇಲ್ಲಪ್ಪ ಅಂತಂದ್ರೆ ಒಂದು ಏಜ್ ಆಯಿತು, ನನಗೆ ಕೈ ಕಾಲಕ್ಕೆ ಶಕ್ತಿ ಇಲ್ಲ, ನಂಗೆ ಅಡುಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ನಾನೇ ಸ್ವಂತ ಕೇರ್ ಮಾಡ್ಕೊಳಿಕ್ಕೆ ಆಗ್ತಾ ಇಲ್ಲ, ನಾನು ನಡಿಲಿಕ್ಕೆ ಆಗ್ತಾ ಇಲ್ಲ, ಈ ರೀತಿ ಏನು ಸಮಸ್ಯೆಗಳು ಬಂತಂದರೆ ಇಲ್ಲಿ ಏಜ್ ಕೇರ್ ಅಂತ ಇರುತ್ತೆ. ಅಂದರೆ ವೃದ್ಧಾಶ್ರಮಗಳು ಇರ್ತಾವಲ್ಲ ಭಾರತದಲ್ಲಿ, ಇಲ್ಲಿ ವೃದ್ಧಾಶ್ರಮಗಳು ಇರ್ತಾವೆ. ಅದಕ್ಕಿಂತನೂ ಕೆಲವೊಂದು ಸಂಘ ಸಂಸ್ಥೆಗಳು ಇರ್ತಾವೆ. ಅವ್ರು ಏನು ಮಾಡ್ತಾರಲ್ಲ, ಈಗ ವಯಸ್ಸಾದ ವ್ಯಕ್ತಿಗೆ ಈಗ ನನಗೆ ವಯಸ್ಸಾಯಿತು ಅಂದ್ಕೊಳ್ಳಿ, ಈಗ 70-80 ವರ್ಷ ಆಯಿತು, ನನಗೆ ಈ ಸದ್ಯ ಅಡುಗೆ ಮಾಡಲಿಕ್ಕೆ ಒಟ್ಟು ಆಗ್ತಾ ಇಲ್ಲ, ನಂಗೆ ನಿಂತ್ಕೊಂಡು ಅಡುಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ, ಹೌದಲ್ಲ ನಿಂಗೆ ಅಡುಗೆ ಮಾಡ್ಲಿಕ್ಕೆ ಹೆಲ್ಪ್ ಬೇಕಲ್ಲ, ನಾವು ನಿಮಗೆ ಹೆಲ್ಪು ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ ಅಂತ ಅವ್ರಿಗೆ ಕೆಲಸಗಾರರನ್ನು ಅವ್ರ ಮನೆಗೆ ಕಳಿಸ್ತಾರೆ. ಫಂಡಿಂಗ್ ಇರುತ್ತವೆಲ್ಲ, ಅದನ್ನೆಲ್ಲ ಕೆಲಸ ಬಂದು ಅವರು ಅಡುಗೆಯನ್ನು ಮಾಡ್ಕೊಡ್ಲಿಕ್ಕೆ ಅವರಿಗೆ ಹೆಲ್ಪ್ ಮಾಡಿಕೊಡ್ತಾರೆ. ಎಷ್ಟು ದಿನ ನೀವು ನಿಮ್ಮ ಮನೆಯಲ್ಲಿ ಇರಲಿಕ್ಕೆ ಆಗುತ್ತೆ, ಎಷ್ಟು ದಿನ ನಾವು ವಯಸ್ಸಾದ ನಂತರ ಎಷ್ಟು ದಿನ ನಾವು ನಮ್ಮ ಮನೆಯಲ್ಲಿ ಇರಲಿಕ್ಕಾಗುತ್ತೆ ಅಷ್ಟು ದಿನ ನಾವು ಇರ್ಬೋದು. ಇಲ್ಲಪ್ಪ ಅಂದರೆ ನಾವು ಏಜ್ ಕೇರ್ ಆ ಸಂಘಗಳಿಗೆ ಅಂದರೆ ವೃದ್ಧಾಶ್ರಮಗಳಿಗೆ ನಾವು ಹೋಗ್ಬೋದು. ನಾರ್ಮಲಿ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಒಂದೇ ಊರಲ್ಲಿ ಮಕ್ಕಳು ಇದ್ದರೂ ಕೂಡ ತಂದೆ ತಾಯಿಗಳು ಮಕ್ಕಳ ಜೊತೆ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಅವ್ರು ಏನು ಮಾಡ್ತಾರೆ, ವೃದ್ಧಾಶ್ರಮಕ್ಕೇ ಹೋಗ್ತಾರೆ. ಇದು ಟೂ ಕಾಮನ್, ಇದು ಭಾಳ ಕಾಮನ್ ಆದ ವಿಷಯ. ಇದು ಜನಸಾಮಾನ್ಯರ ವಿಷಯ, ಪ್ರತಿಯೊಬ್ಬರದು ಅದೇ ಇರುತ್ತೆ. ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇರ್ತಾರೆ ಅವರು ಮನೆಯಲ್ಲಿ. ತಮಗೆ ಯಾವ ರೀತಿ ಹೆಲ್ಪ್ ಬೇಕು, ಯಾವ ರೀತಿ ಸಹಾಯ ಬೇಕು ಆ ಸಹಾಯವನ್ನು ತೊಗೊತಾರೆ. ಸಹಾಯ ಸಿಗಲಿಲ್ಲಪ್ಪ ಅಂತಂದರೆ, ಮನೆಯಲ್ಲಿ ನಂಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಅದಾವು, ನನಗೆ ನರ್ಸ್ ಬೇಕು, ನಮಗೆ ಡಾಕ್ಟರ್ಸ್ ಎಲ್ಲ ಸಹಾಯ ಬೇಕು, ಆ ರೀತಿ ಎಲ್ಲ ಇತ್ತಪ್ಪ ಅಂದರೆ ಅವರು ನರ್ಸಿಂಗ್ ಹೋಮಿಗೆ ಹೋಗ್ತಾರೆ. ನರ್ಸಿಂಗ್ ಹೋಮ್ ಅಂದರೆ ಏಜ್ ಕೇರ್ ಹೋಮು, ವೃದ್ಧಾಶ್ರಮಕ್ಕೆ ಅವರು ಹೋಗಿ ಅಲ್ಲಿ ಇರ್ತಾರೆ. ಅಲ್ಲಿವರೆಗೇನು ಅಕಸ್ಮಾತಿಗೆ ಒಂದು 60 ವರ್ಷ ಆಯ್ತು, 70 ವರ್ಷ ಆಯ್ತು, ಯಾವುದೇ ಕಾರಣಕ್ಕಾಗಿ ಅಕಸ್ಮಾತ್ ಸಿಂಗಲ್ ಆಗಿ ಉಳಿದ್ರೆ, ಒಬ್ಬಂಟಿ ಆದರೆ, ಗಂಡ ತೀರ್ಕೊಂಡ್ರೆ ಇಲ್ಲ ಹೆಂಡತಿ ತೀರ್ಕೊಂಡ್ರೆ, ಇಲ್ಲ ಪಾರ್ಟ್ನರ್ ಇದ್ರೆ ಪಾರ್ಟ್ನರ್
ತೀರ್ಕೊಂಡ್ರೆ, ಮತ್ತು ಯಾವುದೇ ರೀತಿಯಿಂದ ಸಪ್ರೇಟಾಗಿ ಒಬ್ಬರೇ ಇದ್ದರೆ, ಇನ್ನೊರಿಗೆ ಕೈಕಾಲಕ್ಕೆ ಶಕ್ತಿ ಇತ್ತು, ಅಡುಗೆ ಮಾಡಲಿಕ್ಕೆ, ನಡ್ಕೊಂಡು ಅಡ್ಡಾಡಲಿಕ್ಕೆ ಎಲ್ಲ ಆಗ್ತಿತ್ತಪ್ಪ ಅಂತಂದರೆ ಅವ್ರೇನು ಮಾಡ್ತಾರೆ, ಬೇರೆ 70 ವರ್ಷಕ್ಕೂ ಅವರು ಬೇರೆ ಮದುವೆ ಆಗ್ತಾರೆ, 70 ವರ್ಷಕ್ಕೂ ಅವರು ಪಾರ್ಟ್ನರ್ಸನ್ನ ಮಾಡ್ಕೊತಾರೆ. ಯಾವುದೇ ವರ್ಷನ ನಿರ್ಬಂಧಗಳಿಲ್ಲ. ನೀವು ಯಾವಾಗಾದರೂ ಅವಾಗ ನೀವು ಪಾರ್ಟ್ನರ್ಸ್ ಮಾಡ್ಕೋಬೋದು, ಯಾವಾಗಾದರೂ ಅವಾಗ ನೀವು ಮದುವೆ ಆಗ್ಬೋದು. ನಾನು ಎಷ್ಟೋ ಜನ ನೋಡಿ ಅವ್ರು 50 ವರ್ಷಕ್ಕೆ 60 ವರ್ಷಕ್ಕೆ ಮದುವೆ ಆಗಿದ್ದಾರೆ. ಈ ರೀತಿಯಾಗಿ ಏನಾಗುತ್ತೆ, ಏಜ್ ಆದರೆ ನಿಮಗೆ ಯಾವುದೂ ಇಲ್ಲಿ ಚಿಂತಿಲ್ಲ, ಯಾರು ನೋಡ್ಕೋಬೇಕಪ್ಪ ನಮ್ಮನ್ನು ಅಂತ ಅನ್ನೋ ಅವಶ್ಯಕತೆನೇ ಇಲ್ಲ. ಗವರ್ಮೆಂಟ್ ಅದಕ್ಕೆ ಪೂರ್ತಿಯಾಗಿ ನಿಮಗೆ ಸಹಾಯ ಮಾಡುತ್ತೆ. ಅರ್ಥ ಆಯ್ತಲ್ಲ? ನಿಮ್ಮ ಕಡೆ ಎಷ್ಟು ದುಡ್ಡು ಐತಿ, ನೀವು ಅಷ್ಟು ದುಡ್ಡು ಅಷ್ಟು ಒಳ್ಳೆ ನಿಮಗೆ ಅನುಕೂಲತೆಗಳನ್ನು ಮಾಡಿಕೊಡುತ್ತೆ. ದುಡ್ಡು ಇಲ್ಲಪ್ಪ ಅಂದರೂ ಗೌರ್ಮೆಂಟು ತಮ್ಮ ದುಡ್ಡನ್ನು ಹಾಕಿ ಏಜ್ ಕೇರ್ ಫಂಡಿಂಗ್ ಅಂತ ಇರುತ್ತೆ. ವೃದ್ಧ ಆದಮೇಲೆ ಗೌರ್ಮೆಂಟು ನಿಮಗೆ ಹೆಚ್ಚು ದುಡ್ಡು ಕೊಟ್ಟು ನಿಮ್ಮ ಆರೈಕೆಯನ್ನು ಅದು ಮಾಡಿಕೊಡುತ್ತೆ. ನಿಮಗೆ ಯಾರಿಗೂ ಟೆನ್ಷನ್ ತಗೊಳ್ಳೋದು ಇಲ್ಲೇ ಇಲ್ಲ, ಆ ಪರಿಸ್ಥಿತಿ ಇಲ್ಲೇ ಇಲ್ಲ. ಗೌರ್ಮೆಂಟು ಯಾವುದೇ ರೀತಿಯ ಅಂಥ ಪರಿಸ್ಥಿತಿಯಲ್ಲಿ ನೀವಿದ್ರೂ ಕೂಡ ಗೌರ್ಮೆಂಟು ನಿಮಗೆ ಹೆಲ್ಪನ್ನು ಮಾಡುತ್ತೆ. ಹೆಂಗಿರ್ಬೇಕಪ್ಪ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು, ನಾನು ಯಾರು ನೋಡ್ಕೋಬೇಕು ಇಂಥದ್ದು ಯಾವುದೂ ಟೆನ್ಷನ್ ಇಲ್ಲಿ ಜನಕ್ಕೆ ಇರೋದಿಲ್ಲ. ಮಕ್ಕಳು ಮಾಡ್ಕೋಬೇಕಂದ್ರೆ ಇಲ್ಲಿ ಇಷ್ಟು ವರ್ಷ ಆಗಬೇಕು, ಇಷ್ಟು ಏಜ್ ಆಗಬೇಕು ಅಂತ ಏನಿಲ್ಲ. ನೀವು ಯಾವುದೇ ವಯಸ್ಸಿನಲ್ಲಿ ಕೂಡ ನೀವು ಮಕ್ಕಳನ್ನು ಮಾಡ್ಕೋಬೋದು. ಒಬ್ಬೊಬ್ಬರಿಗೆ 13 ಜನ, ನನ್ನ ಜೋಡಿನೇ ಕೆಲಸ ಮಾಡೋ ಜನರಿಗೆ ಇಬ್ಬರಿಗೆ 13 ಜನ ಮಕ್ಕಳಿರೋದನ್ನು ನಾನು ನೋಡೀನಿ. ಏನಾಗುತ್ತೆ ಅಂದರೆ, ಈಗ ನಮಗೆ 4 ಜನ ಮಕ್ಕಳು ಅಂದರೆ, ನಂದು ಆದಾಯ ಕಡಿಮೆ ಐತಿ ಅಂದರೆ ಗೌರ್ಮೆಂಟ್ ಅನ್ನುತ್ತಲ್ಲ, ನಿಮಗೆ 4 ಜನ ಮಕ್ಕಳಿದ್ದಾರೆ, ನಿಮ್ಮದು ನೀವು ದುಡಿತಾ ಇದ್ದೀರಲ್ಲ ರೊಕ್ಕ, ಅದು ನಿಮಗೆ 4 ಜನ ಮಕ್ಕಳಿಗೆ ಸರಿಯಾಗಿ ಜೀವನ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ನಿಮಗೆ ಗೌರ್ಮೆಂಟ್ ಏನು ಮಾಡುತ್ತೆ, ಅವ್ರಿಗೆ ಫಂಡಿಂಗ್ ಮಾಡುತ್ತೆ. ಚೈಲ್ಡ್ ಕೇರ್ ಫಂಡಿಂಗ್ ಇರುತ್ತೆ. ಚೈಲ್ಡ್ ಕೇರ್ಗೆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಅದು ಗೌರ್ಮೆಂಟು ರೊಕ್ಕ ಕೊಡುತ್ತೆ ಅವ್ರಿಗೆ. ಈಗ 4 ಜನ ಮಕ್ಕಳಿದ್ರೆ 4 ಜನಕ್ಕೆ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತಲ್ಲ, ಇವ್ರದ್ದು ಆದಾಯ, ಇವ್ರದ್ದು ಇವ್ರ ದುಡಿಮೆ ಎಷ್ಟು ಕಡಿಮೆ ಇರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿ ಮಕ್ಕಳಿಗೆ ನೋಡ್ಕೊಳ್ಳಿಕ್ಕೆ ಅದು ಗೌರ್ಮೆಂಟ್ ಇವರಿಗೆ ಹೆಲ್ಪ್ ಮಾಡುತ್ತೆ. ಹೀಗಾಗಿ ಇಲ್ಲಿ ಎಷ್ಟು ಮಂದಿ ಮಕ್ಕಳು ಮಾಡ್ಕೊಂಡ್ರು ಯಾವುದೇ ಟೆನ್ಷನ್ ಇಲ್ಲ. ಇಲ್ಲಿ ಜೀವನ ಭಾಳ ರಿಲ್ಯಾಕ್ಸ್ಡ್ ಲೈಫ್, ಆರಾಮ ಟೆನ್ಷನ್ ಫ್ರೀ ಲೈಫ್ ಇದೆ. ಯಾವುದೇ ಏಜ್ನಲ್ಲಿನೂ ಕೂಡ ಯಾರಿಗೂ ಯಾವುದೇ ಟೆನ್ಷನ್ ಆಗದೇ ಇರುವಂಥ ಜೀವನ ಪದ್ಧತಿ ಇಲ್ಲಿ ಆಸ್ಟ್ರೇಲಿಯನ್ಸ್ಗೆ ಇರುತ್ತೆ. ಅಂದರೆ ನಮಗೀಗ ಜಾಸ್ತಿ ಮಕ್ಕಳಿದ್ರು, ನಮ್ಮ ಆದಾಯ ಕಡಿಮೆ ಇತ್ತಂದರೆ ಗೌರ್ಮೆಂಟು ಅವರಿಗೆ ಫಂಡಿಂಗ್ ಮಾಡಿ ಅವರಿಗೆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಗೊತ್ತಾಯ್ತಲ್ಲ? ಸೊ ನಾ ಇವತ್ತೇನು ಹೇಳಬೇಕಪ್ಪ ಅಂತಂದ್ರೆ, ತಂದೆ ತಾಯಿಗಳಿಗೆ ಆಗಬೇಕು, ಮಗು ಮಾಡ್ಕೋಬೇಕು ಅಂದರೆ ನೀವು ಮದುವೆ ಆಗಬೇಕಂತ ಆಸ್ಟ್ರೇಲಿಯಾದಲ್ಲಿ ಇಲ್ಲ. ನೀವು ಪಾರ್ಟ್ನರ್ ಆಗಿರ್ಬೋದು, ನೀವು ಬಾಯ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಇಲ್ಲ ಮದುವೆ ಆಗಿರ್ಬೋದು, ಯಾವುದಾದ್ರೂ ನಿಮಗೆ ಮಕ್ಕಳಾದರೆ ಪೂರ್ತಿಯಾಗಿ ಜವಾಬ್ದಾರಿಯನ್ನು ಗಂಡ ಹೆಂಡತಿ ಇಬ್ಬರು ಕೂಡಿ ಅರ್ಧ ಹಂಚ್ಕೊತಾರೆ. ಮಕ್ಕಳಿಗೆ ಮದುವೆ ಆದ ನಂತರ ಮಕ್ಕಳು ಬೇರೆ ಮನೆ ಮಾಡ್ಕೊಂಡೇ ಇರ್ತಾರೆ, ಒಂದೇ ಮನೆಯಲ್ಲಿ ತಂದೆ ತಾಯಿಗಳ ಜೊತೆಗೆ ಇರೋದಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಸೇಮ್ ಸೆಕ್ಸ್ ಮ್ಯಾರೇಜ್, ಹುಡುಗ ಹುಡುಗಿ ಮದುವೆ ಆಗೋದು, ಹುಡುಗ ಮದುವೆ ಆಗೋದು ತುಂಬ ಇದನ್ನು ಕೂಡ ಕಾಮನ್ ಐತಿ. ಅವ್ರು ಏನು ಮಾಡ್ತಾರೆ, ಮಕ್ಕಳನ್ನು ದತ್ತಕ್ಕೆ ತಗೊಂಡು ಆ ಮಗುವನ್ನು ಇಬ್ಬರು ಸಮವಾಗಿ ಜವಾಬ್ದಾರಿ ತಗೊಂಡು ಬೆಳೆಸ್ತಾರೆ. ನಿಮಗೆ ಮನೆಯಲ್ಲಿ ಹೊಂದಾಣಿಕೆ ಇಲ್ಲಪ್ಪ ಅಂದರೆ ಈಸಿಯಾಗಿ ಡಿವೋರ್ಸ್ನು ಕೂಡ ಸಿಗುತ್ತೆ. ನಿಮ್ಮ ಜೀವನವನ್ನು ಹೊಸ ರೀತಿಯಿಂದ ಶುರು ಮಾಡಲಿಕ್ಕೆ ಸೊಸೈಟಿಯ ಬೆಂಬಲನೂ ಇರುತ್ತೆ, ಮತ್ತು ಗವರ್ಮೆಂಟು ನಿಮಗೆ ಕೂಡ ಹೆಲ್ಪ್ ಮಾಡಿಕೊಡುತ್ತೆ. ಆದರ್ಶಗಳು ಎಲ್ಲಿರ್ತಾವಲ್ಲ ಅಲ್ಲಿ ಸಮಸ್ಯೆಗಳು ಇರೋದಿಲ್ಲ. ಆದರ್ಶಗಳು ಇಲ್ಲದೆ ನಾವು ಬದುಕ್ತಾ ಇದ್ದರೆ ಆ ಜೀವನದಲ್ಲಿ ಕಷ್ಟಗಳು ಭಾಳ ಇರ್ತಾವ, ಉನ್ನತಿ ಆಗೋದಿಲ್ಲ. ಸೊ ನಾವು ಯಾವಾಗಲೂ ಒಂದಾಗಿ ಇರಬೇಕು ಅಂದರೆ, ಒಳ್ಳೆಯ ಸಂಸಾರ ಮಾಡಬೇಕಂದ್ರೆ ಆದರ್ಶಗಳು ಇರಬೇಕಂತ ಹೇಳ್ಕೊತ ನಾನು ಇವತ್ತಿನ ವ್ಲಾಗನ್ನು ಮುಗಿಸ್ತೀನಿ. ಮತ್ತೆ ಮುಂದಿನ ವ್ಲಾಗ್ದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.